ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಪ್ರಗತಿಪರ ಚಿಂತಕರಾದ ಡಾಕ್ಟರ್ ಶಿವಪ್ಪ ಅರಿಯೋರವರು ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ 10 ವರ್ಷ ತುಂಬಿರುವ ಈ ಸಂದರ್ಭದಲ್ಲಿ ಅವರ ಹೋರಾಟಕ್ಕೆ ಜನರ ಸ್ಪಂದನೆ ಬಗ್ಗೆ ಹಾಗೂ ಒಳ ಹೊರಗು ಎಂಬ 500 ಪುಟಗಳ ನೂತನ ಪುಸ್ತಕವನ್ನು ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಸಚಿವರಾದ ಜಾರಕಿಹೊಳಿ, ಕೋಲಾರ ನಿಕಟಪೂರ್ವ ಜಿಲ್ಲಾಧಿಕಾರಿ ಡಾಕ್ಟರ್ ತ್ರಿಲೋಕ್ ಚಂದ್ರ, ಹಾಲಿ ಜಿಲ್ಲಾಧಿಕಾರಿಗಳಾದ ರವಿ, ಉಪವಿಭಾಗಾಧಿಕಾರಿಗಳಾದ ಡಾಕ್ಟರ್ ಮೈತ್ರಿ, ದಲಿತ ಸಂಘಟನೆಗಳ ಹಿರಿಯ ಮುಖಂಡರಾದ ಟಿ ವಿಜಯಕುಮಾರ್, ಪಂಡಿತ್ ಮುನಿವೆಂಕಟಪ್ಪ, ಡಾಕ್ಟರ್ ಶಿವಪ್ಪ ಅರಿವು, ಅಬ್ಬಿಣಿ ಶಿವಪ್ಪ, ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಮುಖಂಡರಾದ ವಿ ಗೀತಾ, ಹಂದರಳ್ಳಿ ಶಾಂತಮ್ಮ, ಕರ್ನಾಟಕ ರಾಜ್ಯ ಜಾನಪದ ಅಕಾಡೆಮಿ ಮಾಜಿ ಅಧ್ಯಕ್ಷರಾದ ಪಿಚ್ಚಳ್ಳಿ ಶ್ರೀನಿವಾಸ್, ನಿವೃತ್ತ ಪ್ರಿನ್ಸಿಪಾಲ್ ನರಸಿಂಹಯ್ಯ, ರೈತ ಸಂಘದ ಮುಖಂಡ ಆನಂದ್ ಮುಂತಾದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಬಂದಿದೆ ಅಂತ ಒಂದು ಅಭಿಯಾನಕ್ಕೆ ಸಂಬಂಧಪಟ್ಟಂಥ ಅವರ ಅನುಭವಗಳು ಒಂದಷ್ಟು ಲೇಖನಗಳಿದೆ. ಮತ್ತು ಅದನ್ನು ಮೀರಿ ಹೇಳೋದಾದರೆ ಅಸ್ಪೃಶ್ಯತೆ ನಿರ್ಮೂಲನೆಗೆ ಸಂಬಂಧಪಟ್ಟಂತೆ ದೇಶದಲ್ಲಿ ನಡೀತಾ ಇರುವಂಥ ಪ್ರಯತ್ನಗಳೇನಿದೆ, ಅಸ್ಪೃಶ್ಯತೆಯ ಕರಾಳ ಆಚರಣೆಗಳು ಏನಿದೆ, ಅವುಗಳ ಬಗೆಗಿನ ಒಂದು ಅವಲೋಕನೂ ಕೂಡ ಇಲ್ಲಿ ಇದೆ, ಈ ಪುಸ್ತಕದಲ್ಲಿ ಇದೆ. ಹಳ್ಳಿ ಜಿಲ್ಲೆ ಈಗ ರಾಜ್ಯಗಳಿಗೂ ಸೇರಿಕೊಂಡು ವ್ಯಾಪಿಸಿ ಇದು ಒಂದು ಚಳುವಳಿಯಾಗಿ ರೂಪುಗೊಂಡಿರುವುದು ನಿಜಕ್ಕೂ ಅದರಲ್ಲಿರ್ತಕ್ಕಂಥ ಗಟ್ಟಿತನ ಮತ್ತು ಬದ್ಧತೆಗೆ ಸಾಕ್ಷಿ ಅಂತ ನಾನಾದರೂ ಭಾವಿಸ್ತೇನೆ. ನಾನೊಬ್ಬ ಜಿಲ್ಲಾಧಿಕಾರಿಯಾಗಿ ಈಗ 1.5 ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಶಿವಪ್ಪನವರಿಗೆ ಈ ಒಂದು ವೇದಿಕೆಯಿಂದ ನಾನು ಆಶ್ವಾಸನೆ ಅಂತ ಹೇಳಲಿಕ್ಕಿಲ್ಲ, ಭರವಸೆ ನೀಡಲಿಕ್ಕೆ ಬಯಸ್ತೇನೆ. ನೀವು ಮಾಡುವ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಜಿಲ್ಲಾ ಆಡಳಿತವೂ ಇರುತ್ತೆ, ವೈಯಕ್ತಿಕವಾಗಿ ಕೂಡ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅನ್ನೋ ಮಾತನ್ನು ಹೇಳ್ತಾ, ತ್ರಿಲೋಕ್ ಚಂದ್ರ ಅವರು ಏನು ಕೆಲಸ ಮಾಡಿ ಹೋಗಿದ್ರು ಆ ಕೆಲಸವನ್ನು ನಾನು ಮುಂದುವರಿಸ್ತೇನೆ. ಈ ಅಭಿಯಾನ ಇದು ರಾಷ್ಟ್ರಮಟ್ಟಕ್ಕೆ ವ್ಯಾಪಿಸಬೇಕು, ಸಾಧ್ಯವಾದರೆ ಅಂತಾರಾಷ್ಟ್ರ ಮಟ್ಟಕ್ಕೂ ವ್ಯಾಪಿಸಬೇಕು ಅಂತ. ಯಾಕೆಂದರೆ ಇತಿಹಾಸದ ವಿದ್ಯಾರ್ಥಿಯಾಗಿ ನಾನು ನಿಮಗೆ 1-2 ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಜಾತಿ ವ್ಯವಸ್ಥೆ ಅನ್ನೋದು ಪ್ರಾಯಶಃ ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಅದೇನಾದರೂ ಇದ್ದರೆ ಅದು ಈ ದೇಶದಲ್ಲಿ ಮಾತ್ರ. ವ್ಯಕ್ತಿಯ ಸ್ಪರ್ಶ ಅಥವಾ ಒಬ್ಬ ವ್ಯಕ್ತಿಯ ನೆರಳು ಶಾಪ ಅಂತ ಪರಿಗಣಿಸಿದಂಥದ್ದು ಇತಿಹಾಸದಲ್ಲಿ, ಮಾನವ ಇತಿಹಾಸದಲ್ಲಿಯೇ ಇಲ್ಲ. ಆದರೆ ಅಂತಹ ಒಂದು ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ನಾವು ಎಷ್ಟು ಈ ದೇಶದ ಚರಿತ್ರೆಯಲ್ಲಿ ನಮಗೆ ಬೇಕಾದಷ್ಟು ದೃಷ್ಟಾಂತಗಳನ್ನು ಮಾಡಿಕೊಂಡು ನಮ್ಮದೇ ಆದಂಥ ಒಂದು ಪರ್ಸನಾಲಿಟಿಗಳನ್ನ ಯೋಚನೆ ಮಾಡಿ ನೋಡಿ ಮಾತಾಡೋಕೆ ಶುರು ಮಾಡಿದಾಗ ನಮ್ಮ ಮೂಲ ಹೋಗೋದು ಅವನ ಜಾತಿ ಯಾರು, ಇವನು ಯಾರು, ಏನು ಅನ್ನೋದಕ್ಕೆ ಹುಡ್ಕೊಂಡು ಹೋಗ್ತಾರೆ. ಇದು ಬಹಳ ನನಗೆ ಗೊತ್ತಿರುವಾಗೆ ಈ ಭಾರತೀಯ ಮನಸ್ಸೇ ಅತ್ಯಂತ ಸಂಕುಚಿತವಾಗಿ ಯೋಚನೆ ಮಾಡುವ ರೀತಿಯಲ್ಲಿ ಡಿಸೈನ್ ಆಗ್ಬಿಟ್ಟಿದೆ ಅನ್ನೋದು ನನಗೆ ಎಷ್ಟು ಸಾರಿ ಅನಿಸಿದೆ. ಇದು ಒಂದು ಎಕ್ಸಾಂಪಲ್ ನಿಮಗೆ ನಗರ ಪ್ರದೇಶಗಳು ಹೇಳ್ತೇನೆ. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಬಹಳ ಸಂದರ್ಭಗಳಲ್ಲಿ ಇವತ್ತಿಗೂ ನಾವು ನೋಡ್ತಾ ಇದ್ದೇವೆ. ಆ ಸಂಘರ್ಷ ಅನ್ನೋದು ಕೂಡ ಇವತ್ತಿಗೂ ಇದೆ. ಮೇಲ್ನೋಟಕ್ಕೆ ಕೆಲವರು ನಮಗೆ ಪ್ರೀತಿಯಿಂದ ಮಾತಾಡಿಸ್ಬೋದು, ಆಧರಿಸಬಹುದು, ಆಚೆ ಹೋದ ಮೇಲೆ ಇವ್ರು ಈ ಜಾತಿಯವನಲ್ವಾ ಅನ್ನುವಂಥ ಆ ಮೂದಲಿಕೆ ಇವತ್ತಿಗೂ ಕೂಡ ಮನಸ್ಸಿನಲ್ಲಿ ಬಹಳಷ್ಟು ಜನರಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಈ ಮನಸ್ಸಿನ ವಿರುದ್ಧವಾಗಿ ಹೋರಾಟ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳ ಸಂಕೀರ್ಣವಾದಂಥ ಸಮಸ್ಯೆ. ಶತಶತಮಾನಗಳಿಂದ ಆಳವಾಗಿ ಬೇರೂರಿರ್ತಕ್ಕಂಥ ಈ ಸಮಸ್ಯೆಯ ವಿರುದ್ಧವಾಗಿ ಶಿವಪ್ಪ ಮತ್ತು ಅವರ ಸಂಗಡಿಗರು 10 ವರ್ಷಗಳ ಕೆಳಗೆ ಈ ಕೋಲಾರದಲ್ಲಿ ಧ್ವನಿ ಎತ್ತಿದಾರಲ್ಲ, ಆ ಧ್ವನಿ ಎತ್ತಿದೆ ನನ್ನ ಪ್ರಕಾರ ಅದು ಒಂದು ವಿಶಿಷ್ಟವಾದಂಥ ಒಂದು ಪ್ರಯತ್ನ. ಆ ಕಾರಣಕ್ಕಾಗಿ ನಾವು ಅವ್ರಿಗೆ ಅಭಿನಂದಿಸಬೇಕು. ಹಾಲು ನೆಕ್ಕೋದು ನೋಡು ಬೆಕ್ಕೋ, ಅಯ್ಯ ಒಲೆಯಾರ ಮನೆಯಲ್ಲಿ, ಮಾದಿಗರ ಮನೆಯಲ್ಲಿ, ಕುರುಬಾರ ಮನೆಯಲ್ಲಿ, ಗೌಡರ ಮನೆಯಲ್ಲಿ ಬಾಡು ತಿನ್ನೋದು ನೋಡು ಬೆಕ್ಕೋ. ಇಂಥ ಸರ್ವ ಜಾತಿ ಒಳಗೆ ಬೆರೆತು ಹೋಗಿರೋ ನಮ್ಮ ಆಚಾರವೆಲ್ಲ ಭಿನ್ನ ಭೇದವ ಮಾಡಬ್ಯಾಡಿರಿ. ಇದರ ಉನ್ನತತನವನ್ನು ಚೆನ್ನಾಗಿ ಕೇಳಿರಿ, ಭಿನ್ನ ಭೇದವ ಮಾಡಬ್ಯಾಡಿರಿ. ಅಂತ ನಿಮ್ಮನ್ನು ನೀವೇ ಈಗ ಪ್ರಶ್ನೆ ಮಾಡಬೇಕಾಗಿದೆ. ಹಾಗಾಗಿ ಸಂಘಟನೆಗಳು ಅದ್ರ ಬಗ್ಗೆ ಬೆಳಕು ಚೆಲ್ಲಬೇಕು, ತಿಳುವಳಿಕೆ ಹೇಳುವಂಥ ಪ್ರಯತ್ನ ಆಗಬೇಕು. ಸಂವಿಧಾನ ಎಷ್ಟು ಮಹತ್ವ ಇದೆ,
ಸಂವಿಧಾನ ಬರೆದಿರೋದ್ರಿಂದ ನೀವು ಅನಕ್ಷರಿಗೆ ಯಾಕೆ ಆಗಿದ್ರಿ ಕಲಿಲಿಕ್ಕೆ ಅವಕಾಶಗಳಿರಲಿಲ್ಲ. ಸಂವಿಧಾನ ಭಾಳ ಪ್ರಾಮುಖ್ಯತೆ ಇದೆ, ಮುಖ್ಯವಾಗಿದೆ. ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋ ಭಾವನೆಯನ್ನು, ವಿಚಾರಗಳನ್ನು ನಮ್ಮವ್ರಿಗೆ ಹೇಳಿದಾಗ ಮಾತ್ರ ಅದು ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತೈತೆ. ವಿಶೇಷವಾಗಿ ಇದರಲ್ಲಿ ದಲಿತರು ಬೇರೆ ಮುಂದುವರಿದ ಜನಾಂಗದವರು ಈ ಥರದ ನೇತೃತ್ವ ವಹಿಸಿ ದಲಿತರನ್ನ ಮನೆಯಲ್ಲಿ ಕರೆಸಬೇಕು, ಅವರನ್ನು ಮುಖ್ಯವಾಗಿ ತರಬೇಕಂತ ಒಂದು ಏನು ದಿಟ್ಟ ಇಟ್ಟಿದ್ದಾರೆ. ಇದು ಮುಂದುವರಿಲಿ. ಕೋಲಾರ ಮಾದರಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಅನ್ವಯಿಸ್ಲಂತ ಮತ್ತೊಮ್ಮೆ ಹಾರೈಸುತ್ತಾ, ಗೌರವ ಇದೆ, ರಕ್ಷಣೆ ಇದೆ, ಶಿಕ್ಷಣ ಇದೆ, ಆರ್ಥಿಕತೆ ಇದೆ, ರಾಜಕೀಯವಾಗಿ ಬರಲಿಕ್ಕೆ ನಮಗೆ ಸಮಾನ ಅವಕಾಶ ಕೊಟ್ಟಿದ್ದಾರೆ. ಅದರ ಸದುಪಯೋಗ ಆಗಬೇಕನ್ನೋ ಮಾತನ್ನು ಬಹುಶಃ ವೇದಿಕೆ ಮೇಲೆ ಎಲ್ಲ ಗಣ್ಯರು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಮೌಢ್ಯದಿಂದ ನಾವು ಹೊರಬರಬೇಕು. ಅದಕ್ಕಾಗಿ ನಾವು ಸ್ಮಶಾನಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂದರೆ ಜನಕ್ಕೆ ಸ್ಮಶಾನ ಅಂದರೆ ಭಯ. ಅದಕ್ಕೆ ನಾವು ಈಗ ಎಲ್ಲಿಂದ ಪ್ರಾರಂಭ ಮಾಡಬೇಕಂದಾಗ ಇಲ್ಲಿಂದ ಪ್ರಾರಂಭ ಮಾಡಿದ್ರೆ ಬೇಗ ನಾವು ಕರ್ನಾಟಕ ಮೂಡ್ತೀವಂತ ಸ್ಮಶಾನನೇ ಆಯ್ಕೆ ಮಾಡ್ತೀವಿ. ಸೊ ಅದಕ್ಕಾಗಿ ನಮ್ಮಲ್ಲಿರುವಂಥ ಭಯ ಹೋಗಿಸಲಿಕ್ಕೆ ನಾವು ವಿಶೇಷವಾಗಿ ರಾಹುಲ್ ಕಾಲದಲ್ಲಿ ನಾಮಿನೇಷನ್ ಮಾಡುವಂಥ ಪದ್ಧತಿಯನ್ನು ಜಾರಿ ಮಾಡಿರೋದು. ಭಾಳಷ್ಟು ಜನ 10 ವರ್ಷಗಳಲ್ಲಿ ಸಾಕಷ್ಟು ಜನ ಧೈರ್ಯ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಭಾಳಷ್ಟು ಜನ ಅಮಾವಾಸ್ಯದಲ್ಲಿ ಮನೆಗಳ ಗೃಹ ಪ್ರವೇಶನ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ, ಬೇರೆ ಬೇರೆ ಕಡೆ ಕೂಡ ಮಾಡಿದ್ದಾರೆ. ಕೇವಲ ಬುದ್ಧ ಬಸವ ಅಂಬೇಡ್ಕರ್ ಮಾತ್ರ ಫೋಟೋ ಇಟ್ಟು ಹೂವು ಹಾಕಿ ಮನೆಗೆ ಪ್ರವೇಶ ಮಾಡುವಂಥ ಸಾಕಷ್ಟು ಉದಾಹರಣೆಗಳಿದ್ದಾಗ ನಾವು ನೋಡ್ತಾ ಇದ್ದೀವಿ. ಸೊ ಇದು ಬದಲಾವಣೆ ಮಾಡಲಿಕ್ಕೆ ನೀವೆಲ್ಲ ಪ್ರಯತ್ನ ಆಗುತ್ತೆ, ನಿಮ್ಮಿಂದ ಆಗತ್ತೆ. ನೀವು ಆದಾಗ ಮಾತ್ರ ಇದು ಬದಲಾವಣೆ ಆಗಲಿಕ್ಕೆ. ಇಂಥ ಅರಿವು ಭಾರತ ಸಂಸ್ಥೆಗಳು ರಾಜ್ಯದಲ್ಲಿ ಭಾಳಷ್ಟು ಜನ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಇತ್ತಿದ್ದಾಗ ರಾಜಕೀಯ ಗೊಂದಲದಲ್ಲಿ ಕೋಲಾರ ಸ್ವಲ್ಪ ಕೆಳಗೆ ಮಂಕಾಗಿದೆ ಕಾಣಿಸ್ತದೆ. ಮತ್ತು ಆ ಕಿಚ್ಚು 30 ವರ್ಷ 40 ವರ್ಷ ಇದ್ದಂಥ ಏನು ನಮಗೆ ಸವಾಲುಗಳಿದ್ವಿ, ಕಿಚ್ಚಿತ್ತು, ಅದು ಮತ್ತೆ ಮೂಡಬೇಕನ್ನೋ ನಮ್ಮ ಆಸೆ ಇದೆ. ಆ ಹೋರಾಟದಲ್ಲಿ ನಾವು ಕೂಡ ಖಂಡಿತವಾಗಿ ಭಾಗಿಯಾಗ್ತೀವಿ. ಮತ್ತು ಅಂಬೇಡ್ಕರ್ ಅವರ ಏನು ವ್ಯಕ್ತಿಗತ ಅವರ ಗೌರವ ಇಡೀ ವಿಶ್ವದಲ್ಲಿ ಎತ್ತರಕ್ಕೆ ಹೋಗ್ಬೇಕನ್ನೋ ನಮ್ಮ ಆಸೆ ಇದೆ. ಆಸೆಗೆ ತಮ್ಮೆಲ್ಲ ಸಹಕಾರ ಬೇಕನ್ನೋ ಮತ್ತೊಂದು ಹೇಳ್ತಾ